ಅತ್ಯಂತ ಪ್ರಮುಖ ದೈನಂದಿನ ಬಳಕೆ ವಾಕ್ಯಗಳು 24. ಮೆಕ್ಯಾನಿಕ್ ಯಾವಾಗ ಬರುತ್ತಾರೆ? ವೆನ್ ವಿಲ್ ದ ಮೆಕ್ಯಾನಿಕ್ ಕಮ್? ಗೋಡೆಗೆ ಬಣ್ಣ ಹಚ್ಚಬೇಕು. ದ ವಾಲ್ ನೀಡ್ಸ್ ಪೇಂಟಿಂಗ್. ಕಿಟಕಿ ಗಾಜು ಒಡೆದಿದೆ. ವಿಂಡೋ ಗ್ಲಾಸ್ ಈಸ್ ಬ್ರೋಕನ್. ಲಾಕ್ ಕೆಲಸ ಮಾಡುತ್ತಿಲ್ಲ. ದ ಲಾಕ್ ಈಸ್ ನಾಟ್ ವರ್ಕಿಂಗ್. ಕೀಲಿ ಎಲ್ಲಿದೆ? ವೇರ್ ಈಸ್ ದ ಕೀ? ಮೊಳೆ ಹೊಡೆಯಿರಿ. ಹ್ಯಾಮರ್ ದ ನೇಲ್. ಇದನ್ನು ಸರಿಪಡಿಸಿ. ರಿಪೇರ್ ದಿಸ್. ಕಸ ಗುಡಿಸಿ. ಸ್ವೀಪ್ ದ ಫ್ಲೋರ್. ನೆಲ ಒರೆಸಿ. ಮಾಪ್ ದ ಫ್ಲೋರ್. ನೆಲ ಒರೆಸುವ ಸಾಧನಕ್ಕೂ ಮಾಪೆ ಅಂತಾರೆ. ಮಾಪ್ ಅಂದರೆ ನೀವು ಕೈಯಲ್ಲಿ ಹಿಡಿದು ಏನಲ್ಲಿ ಒರೆಸ್ತಿರೋ ಅದಕ್ಕೆ ಮಾಪ್ ಅಂತಾರೆ. ಕಸ ನೀವು ಯಾವುದರಲ್ಲಿ ಕಸಬರಿಕೆಗೆ ಇಂಗ್ಲೀಷ್ನಲ್ಲಿ ಬ್ರೂಮ್ ಅಂತಾರೆ. BROOM. ಕಸಬರಿಕೆಗೆ ಬ್ರೂಮ್ ಅಂತಾರೆ. ಕಸ ನೀವು ಯಾವುದರಲ್ಲಿ ಅದನ್ನು ಹೆಕ್ತಿರೋ ಅದಕ್ಕೆ ಡಸ್ಟ್ ಪ್ಯಾನ್ ಅಂತಾರೆ. ಕಸದ ಬುಟ್ಟಿಗೆ ಡಸ್ಟ್ ಬಿನ್ ಅಂತಾರೆ. ನಿಮಗೆ ಎಲ್ಲ ಗೊತ್ತಿದೆ. ವಾಷಿಂಗ್ ಮಷೀನ್ ಕೆಟ್ಟಿದೆ. ವಾಷಿಂಗ್ ಮಷೀನ್ ಈಸ್ ಔಟ್ ಆಫ್ ಆರ್ಡರ್. ಇಸ್ತ್ರಿ ಬಿಸಿ ಆಗುತ್ತಿಲ್ಲ. ಐರನ್ ಬಾಕ್ಸ್ ಈಸ್ ನಾಟ್ ಹೀಟಿಂಗ್. ವೈರ್ ಕಟ್ ಆಗಿದೆ. ದ ವೈರ್ ಈಸ್ ಕಟ್. ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ವರ್ಡ್ ಇದೆ ನೋಡಿ. ಈ ಐರನ್ ಬಾಕ್ಸ್, IRON, ಐರನ್ ಬಾಕ್ಸ್, ಐರನ್. ಹೆಚ್ಚಿನವರು ಇದಕ್ಕೆ ಐರನ್ ಅಂತಾರೆ. ಇದು ಐರನ್ ಅಲ್ಲ, ಐರ್ನ್. ಕಬ್ಬಿಣಕ್ಕೂ ಐರ್ನೇ ಅಂತಾರೆ, ಐರನ್ ಅಲ್ಲ. ಹೆಚ್ಚಿನವರು ಐರನ್ ಅಂತೀರಿ, ಐರನ್ ಅಲ್ಲ, ಐರ್ನ್. ಇಸ್ತ್ರಿ ಬಿಸಿ ಆಗುತ್ತಿಲ್ಲ. ಐರನ್ ಬಾಕ್ಸ್ ಈಸ್ ನಾಟ್ ಹೀಟಿಂಗ್. ಮತ್ತು ಐರ್ನ್. ವೈರ್ ಕಟ್ ಆಗಿದೆ. ದ ವೈರ್ ಈಸ್ ಕಟ್. ಟ್ಯಾಂಕ್ ತುಂಬಿದೆ. ದ ಟ್ಯಾಂಕ್ ಈಸ್ ಫುಲ್. ಮೋಟಾರ್ ಆಫ್ ಮಾಡಿ. ಸ್ವಿಚ್ ಆಫ್ ದ ಮೋಟಾರ್. ಸೋಪ್ ತಗೊಂಡು ಬನ್ನಿ. ಬ್ರಿಂಗ್ ದ ಸೋಪ್. ಬಟ್ಟೆ ಒಣಗಿಸಿ. ಡ್ರೈ ದ ಕ್ಲೋತ್ಸ್. ಕಸದ ಬುಟ್ಟಿ ಎಲ್ಲಿದೆ? ವೇರ್ ಈಸ್ ದ ಡಸ್ಟ್ ಬಿನ್? ಮನೆ ಸುಂದರವಾಗಿದೆ. ದ ಹೌಸ್ ಈಸ್ ಬ್ಯೂಟಿಫುಲ್. ನಿಮ್ಮ ಬಗ್ಗೆ ಹೇಳಿ. ಟೆಲ್ ಮೀ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಅನುಭವವೇನು? ವಾಟ್ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ನಿಮಗೆ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕಂಪ್ಲೀಟ್ 3 ತಿಂಗಳ ಕೋರ್ಸ್ ಮಾಡಲಿಕ್ಕಿದ್ರೆ ನಾನು ಅದನ್ನು ವಿಡಿಯೋಗಳ ಮೂಲಕ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ವಿಡಿಯೋಗಳ ಮೂಲಕ ಅಂದರೆ ನಾನು 15 ನಿಮಿಷದ ವಿಡಿಯೋ ಮಾಡಿರ್ತೇನೆ. ನನ್ನ ಕ್ಲಾಸಿನ ಸಿಸ್ಟಮೇ ಅದೇ, ಲಿಸನ್ ಆ್ಯಂಡ್ ಲರ್ನ್. ನನ್ನ ವಿಡಿಯೋದಲ್ಲಿ ನಾನು ಪ್ರತಿ ವಿಷಯವನ್ನು 2 ಸಲ ಹೇಳಿರ್ತೇನೆ. ನೀವು ಅದನ್ನು ನನ್ನ ಜೊತೆ ರಿಪೀಟ್ ಮಾಡಿದರೆ ಆಯಿತು. ಮತ್ತೆ ಪುನಃ ಆ ವಿಡಿಯೋವನ್ನು 5-6 ಸಲ ನೋಡಿ ರಿಪೀಟ್ ಮಾಡ್ತಾ ಹೋಗಿ. ಎಷ್ಟು ಸಲ ಬೇಕೋ ಅಷ್ಟು ಸಲ ಮಾಡಿ, ಎಷ್ಟು ಸಲ ಬೇಕೋ ಅಷ್ಟು ಸಲ ನೋಡಿ. ಕಾರಣ ನೀವು ನನ್ನ ವಿಡಿಯೋ ನೋಡ್ತಿರೋದು ನಿಮಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕೆ ಉಂಟು ಅಂತ ಹೇಳಿ ಅಲ್ವಾ? ಸೊ ಕಲಿಬೇಕಾದ್ರೆ ಮಾಡಿ ಪ್ರಾಕ್ಟೀಸ್. ನನ್ನ ಕ್ಲಾಸಿನಲ್ಲಿ ಪುಸ್ತಕ ಮತ್ತು ಪೆನ್ ತಗೊಂಡು ಬರೀಲಿಕ್ಕೇನಿಲ್ಲ. ಕಿವಿಯಲ್ಲಿ ಕೇಳುವುದು, ರಿಪೀಟ್ ಮಾಡೋದು. ನೀವು ನನ್ನ ಕ್ಲಾಸನ್ನು ಎಲ್ಲಿ ಇರುವಾಗಲೂ ಮಾಡಬಹುದು. ಬಸ್ಸಲ್ಲಿ, ಕಾರಲ್ಲಿ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರುವಾಗಲೂ ಮಾಡಬಹುದು. ವಾಕಿಂಗ್ ಮಾಡ್ತಿರುವಾಗಲೂ ಮಾಡಬಹುದು. ಯಾವಾಗ ಬೇಕೋ, ಯಾವಾಗ ಫ್ರೀ ಇದ್ದೀರಾ ಆವಾಗ ಮಾಡ್ಬೋದು. ಬರೀ ಒಂದು ಕಿವಿಗೆ ಇಯರ್ಫೋನ್ ಹಾಕೋದು, ಮೊಬೈಲ್ ಕೈಯಲ್ಲಿ ಇಟ್ಕೊಳ್ಳೋದು ಅಷ್ಟೇ. ಲಿಸನ್ ಆ್ಯಂಡ್ ಲರ್ನ್. ಅದಕ್ಕೆ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಒಂದಿಷ್ಟು ಸಮಯ ಬೇಕಂತ ಏನಿಲ್ಲ. ಹೀಗೆ ಸತತವಾಗಿ 3 ತಿಂಗಳು ಮಾಡಿ ನಿಮಗೆ ಈಗ ಇಂಗ್ಲೀಷ್ ಗೊತ್ತಿದೆ, ಇಂಗ್ಲೀಷ್ನ ನಾಲೆಜ್ ಇದೆ. ನಿಮಗೀಗ ಬೇಕಾಗಿರೋದು ನಾಲೆಜ್ ಅಲ್ಲ, ಕಾನ್ಫಿಡೆನ್ಸ್. ನೀವು ಏನು ಸೆಂಟೆನ್ಸ್ ಮಾಡ್ತೀರೋ ಅದು ತಪ್ಪು ಸರಿಯೋ ಅನ್ನುವ ಅಂಜಿಕೆ ಇದೆ. ನನ್ನ ಈ 3 ತಿಂಗಳ ಕಂಪ್ಲೀಟ್ ಕೋರ್ಸ್ ಮಾಡಿ ನೀವು ಏನು ಇಂಗ್ಲೀಷ್ನಲ್ಲಿ ಒಂದು ವಾಕ್ಯವನ್ನು ರಚಿಸ್ತಿರೋ ಅದು ಸರಿಯೋ ತಪ್ಪಂತ ನಿಮಗೆ ಗೊತ್ತಾಗ್ತದೆ. ಅದು ಗೊತ್ತಾದ ಕೂಡಲೇ ಕಾನ್ಫಿಡೆನ್ಸಾಗಿ ಬರ್ತದೆ. ಆಗ ನೀವು ಚೆನ್ನಾಗಿ ಮಾತಾಡ್ತೀರಿ.
ಈ ಇಡೀ ಕೋರ್ಸಿನ ಫೀ 599 ರೂಪಾಯಿ ಮಾತ್ರ, 599 ಓನ್ಲಿ. ಆ 599 ನೀವು ನನಗೆ ಯು ಪಿ ಐ ಮೂಲಕ ನನ್ನ ನಂಬರಿಗೆ, ಯು ಪಿ ಐ ಅಂದರೆ ಜಿಪೇ, ಫೋನ್ಪೇ ಈ ಥರ ಮೂಲಕ ನನ್ನ ನಂಬರಿಗೆ ಯಾವಾಗ ಕಳಿಸ್ತೀರೋ ಅವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.